ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. 12ನೇ ಶತಮಾನದಲ್ಲಿ ರಚಿತವಾದಂತಹ ವಚನ ಸಾಹಿತ್ಯ ಇಂದಿಗೂ ಕೂಡ ಇಂದಿನ ಸಮಾಜಕ್ಕೂ ಕೂಡ ಬೆಳಕು ಚೆಲ್ಲುತ್ತೆ. ಹಾಗೆ ವಚನಗಳನ್ನ ನಾವು ಇವತ್ತಿಗೂ ಕೂಡ ಹೇಳ್ತೀವಿ ಅಂದ್ರೆ ವಚನಕ್ಕೆ ಇರುವಂತಹ ಶಕ್ತಿ ಎಷ್ಟಿದೆ ಅಂತ ಹೇಳಿ ನಾವು ಅರ್ಥೈಸ್ಕೊಳ್ಬಹುದು. ಅಂದ್ರೆ ವಚನ ಸಾಹಿತ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ, ಅಷ್ಟೊಂದು ಮೌಲ್ಯಯುತವಾದಂತಹ ವಚನಗಳಲ್ಲಿ ಇಂದಿನ ಸಮಾಜಕ್ಕೆ ಅಗತ್ಯ ಇರುವಂತಹ ಸಾಕಷ್ಟು ವಿಚಾರಧಾರೆಗಳನ್ನ ನಮ್ಮ ಶಿವಶರಣರು 12ನೇ ಶತಮಾನದಲ್ಲಿಯೇ ವಚನ ಸಾಹಿತ್ಯದ ಮೂಲಕ ಹೇಳ್ತಾ ಹೋಗಿತು. ಇಂತಹ ಒಂದು ಅಮೂಲ್ಯವಾದಂತಹ ವಚನ ಸಾಹಿತ್ಯವನ್ನ ಪರಿಚಯಿಸುವುದೇ ನಮ್ಮ ವಚನ ವಿಹಾರ ಕಾರ್ಯಕ್ರಮದ ಮೂಲ ಉದ್ದೇಶ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಶ್ರೀ ಕದಳಿ ಮಹಿಳಾ ವೇದಿಕೆಯ ಸದಸ್ಯರಾದಂತ ಶ್ರೀಮತಿ ಗಂಗಾ ಕುಪ್ಸದವ್ರು ನಮ್ಮ ಜೊತೆಗಿದ್ದಾರೆ. ಇವರು ವಚನ ಸಾಹಿತ್ಯವನ್ನ ಪರಿಚಯಿಸುವುದರ ಜೊತೆಗೆ ಆಯ್ದಕ್ಕಿ ಲಕ್ಕಮ್ಮ ಅವರ ಪರಿಚಯವನ್ನ ಹಾಗೆ ಅವರ ವಚನಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ. ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ವಚನ ಸಾಹಿತ್ಯದ ಬಗ್ಗೆ ಹಾಗೆ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ ಅವರ ಕುರಿತಾಗಿ ಒಂದಷ್ಟು ಮಾಹಿತಿ ಹೇಳ್ಬೋದಾ? ಎಲ್ಲ ಶರಣರಿಗೆ ಶರಣಾರ್ಥಿಗಳು. ನಾನು ಈಗ 12ನೇ ಶತಮಾನದ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮನವರ ಕಿರು ಪರಿಚಯವನ್ನ ಮಾಡಿಕೊಡುತ್ತಿದ್ದೇನೆ. ಸತಿಪತಿಗಳೊಂದಾದ ಭಕ್ತಿ ಹಿತವೊಪ್ಪುದು ಪರಶಿವಂಗೆ ಎಂಬ ಮಾತಿಗೆ ದೃಷ್ಟಾಂತವಾಗಿ ನಿಲ್ಲುವ ಶರಣ ದಂಪತಿಗಳು 12ನೇ ಶತಮಾನದ ಮೋಳಿಗೆ ಮಾರಯ್ಯ ಮಹಾದೇವಿ ದಂಪತಿಗಳು, ಗುರು ಬಸವಣ್ಣ ಗಂಗಾಂಬಿಕೆ ನೀಲಾಂಬಿಕೆಯವರು, ಹಾಗೆಯೇ ಅಮುಗೇ ದೇವಯ್ಯ ರಾಮಯ್ಯ ದಂಪತಿಗಳು, ಹಡಪದ ಅಪ್ಪಣ್ಣ ಹಾಗೂ ಲಿಂಗಮ್ಮ ದಂಪತಿಗಳು, ಜೊತೆಗೆ ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ಮುಂತಾದ ಶರಣರನ್ನ ಕಾಣುತ್ತೇವೆ. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರ ನೇತೃತ್ವದಲ್ಲಿ ಸಿಕ್ಕ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಫಲವಾಗಿ 33 ಜನ ವಚನಕಾರ್ತಿಯರು ವಚನ ರಚನೆಯಲ್ಲಿ ತೊಡಗಿದ್ದರು. ಅವರಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಒಬ್ಬರು. ಆಯ್ದಕ್ಕಿ ಮಾರಯ್ಯನವರ ಧರ್ಮಪತ್ನಿಯಾದ ಅವರು ರಾಯಚೂರು ಜಿಲ್ಲೆಯ ಅಮರೇಶ್ವರದಲ್ಲಿ ಹುಟ್ಟಿ ಬೀದರ್ ಜಿಲ್ಲೆಯ ಕಲ್ಯಾಣದಲ್ಲಿ ಬಾಳಿ ಬೆಳಗಿದವರು. ಸತಿಪತಿಯ ಸಂಭಾಷಣೆಯ ಮೂಲಕ ಅವರ ಜೀವನದ ಒಂದು ಪ್ರಮುಖ ಘಟನೆಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಅದು ಪ್ರಸ್ತುತ ಈ ದಿನಮಾನಗಳಿಗೆ ಬಹಳ ಬೇಕಾಗಿರುವಂತಹದ್ದು. ತಿನ್ನುವ ಆಹಾರ ವ್ಯರ್ಥವಾಗಬಾರದು, ಅದು ಪ್ರಸಾದ ರೂಪದಲ್ಲಿ ಕಾಯಕಕ್ಕೆ ಬಳಸಬೇಕು ಎಂಬ ತತ್ವದಂತೆ ಗುರು ಬಸವಣ್ಣನವರ ಮಹಾಮನೆಯ ಪಾಕಶಾಲೆಗೆ ಒಯ್ಯುತ್ತಿದ್ದ ತೀಲದಿಂದ ಬಿದ್ದಂತಹ ಅಕ್ಕಿಯನ್ನು ಆಯ್ದು ಅದರಿಂದ ದಾಸೋಹವನ್ನು ಮಾಡಿ ಉಳಿದಿದ್ದರಲ್ಲಿ ತಮ್ಮ ಉಪಜೀವನವನ್ನ ನಡೆಸುತ್ತಿದ್ದವರು ಒಮ್ಮೆ ಅನುಭವ ಮಂಟಪದಲ್ಲಿ ಕಾಯಕ ಸಿದ್ಧಾಂತ ಕುರಿತು ಅನುಭವಗೋಷ್ಠಿಯಲ್ಲಿ ಮೈ ಮರೆತಿದ್ದ ಆಯ್ದಕ್ಕಿ ಮಾರಯ್ಯನವರಿಗೆ ಲಕ್ಕಮ್ಮನವರು ಕಾಯಕ ಮಹತ್ವವನ್ನು ಕುರಿತು ಈ ರೀತಿ ಅರಿವು ಮಾಡಿಕೊಡುತ್ತಾರೆ. ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳದನೆ, ಭಾವಶುದ್ಧವಾಗಿ ಮಹಾಶರಣರ ತಪ್ಪಲಕ್ಕೆಯ ತಂದು ನಿಶ್ಚಯಿಸಿ ಮಾಡಬೇಕು, ಬೇಗ ಹೋಗಿ ಮಾರಯ್ಯ. ಕಾಯಕಕ್ಕೆ ಹೊತ್ತಾಯಿತೆಂದು ಪತಿಯನ್ನು ಈ ರೀತಿ ಎಚ್ಚರಿಸುತ್ತಾರೆ. ಪತ್ನಿಯ ಮಾತಿನಂತೆ ಮಾರಯ್ಯನವರು ಎದ್ದು ಮಹಾಮನೆಯ ಕಡೆಗೆ ತಮ್ಮ ಕಾಯಕವನ್ನು ಮಾಡಲು ಹೊರಟಾಗ ಲಕ್ಕಮ್ಮ ಮತ್ತೆ ತನ್ನ ಗಂಡನಿಗೆ ಈ ರೀತಿ ನೆನಪು ಮಾಡಿಕೊಡುತ್ತಾರೆ. ಅಂಗವರತ ಅರುವೆಯ ಅಂಗದಲ್ಲಿ ಬಯಕೆ ರಥ ಕೈಯಲ್ಲಿ ತಂಡುವನ ನಾಯ್ದು ತನ್ನಿ, ಬಯಸಿ ಬಂದುದು ಅಂಗಭೋಗ ಬಯಸಿ ಏನನ್ನೂ ತರದಿರಿ, ಎಷ್ಟು ಬೇಕೋ ಅಷ್ಟು ಮಾತ್ರ ತರಬೇಕು ಎಂದು ಎಚ್ಚರಿಕೆಯ ನುಡಿಯನ್ನ ನುಡಿಯುತ್ತಾರೆ. ಮಡದಿಯ ಈ ಎಚ್ಚರಿಕೆಯ ನುಡಿಗಳಂತೆ ಪ್ರತಿನಿತ್ಯ ಅವರಿಗೆ ಅವಶ್ಯವಿರುವಷ್ಟು ಅಕ್ಕಿಯನ್ನು ತರುತ್ತಿದ್ದರು. ಅಂದು ಒಂದು ವಿಶೇಷ ನಡೆಯುತ್ತದೆ. ಗುರು ಬಸವಣ್ಣನವರ ಮಹಾಮನೆಗೆ ಹೋಗುವ ಅಂಗಳದಲ್ಲಿ ಬಿದ್ದಂತಹ ಅಕ್ಕಿಯನ್ನು ಆಯಲು ಮಾರಯ್ಯನವರು ಬರುತ್ತಾರೆ. ಅಣ್ಣನಿಗೆ ಇದು ತಿಳಿದಿತ್ತು. ಮಾರಯ್ಯನವರ ಶ್ರಮ ಕಡಿಮೆಯಾಗಲೆಂದು ಅವರು ಅಂಗಳದಲ್ಲಿ ಹೆಚ್ಚಾಗಿಯೇ ಅಕ್ಕಿಯನ್ನು ಹರಿಸಿದ್ದರು ಅನ್ನಿಸುತ್ತದೆ. ಮಾರಯ್ಯನವರು ಎಷ್ಟು ಕಡಿಮೆ ಆದರೂ ಅಂದು ದಿನಕ್ಕಿಂತ ಹೆಚ್ಚಾಗಿಯೇ ಅವರ ಉಡಿಯಲ್ಲಿ ಅಕ್ಕಿ ಸಂಗ್ರಹವಾಗುತ್ತದೆ. ಉಪಾಯವಿಲ್ಲದೆ ಮನೆಗೆ ಮರಳಿ ತಮ್ಮ ಪತ್ನಿಗೆ ಅಂದು ಸಂಗ್ರಹವಾದ ಅಕ್ಕಿಯನ್ನು ನೀಡುತ್ತಾರೆ. ದಿನಕ್ಕಿಂತಲೂ ಹೆಚ್ಚು ಅಕ್ಕಿ ತಂದುದು ಲಕ್ಕಮ್ಮನವರಿಗೆ ತಿಳಿಯುತ್ತಲೇ ಈ ರೀತಿ ಪ್ರಶ್ನಿಸುತ್ತಾರೆ. ಇಂದೇಗೆ ಇಷ್ಟೊಂದು ಅಕ್ಕಿಯನ್ನಾಳದ? ಒಮ್ಮನವ ಮೀರಿ ಇಮ್ಮನವ ತಂದಿರಿ, ಇದು ನಿಮ್ಮ ಮನವೋ
ಬಸವಣ್ಣನವರ ಅನುಮಾನ ಚಿತ್ತವೋ? ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ. ಅಲ್ಲಿಯೇ ಸುರಿದು ಬನ್ನಿ. ಆಗ ಮಾರಯ್ಯನವರು ಅನ್ನುತ್ತಾರೆ, ಮತ್ತೆ ಅಲ್ಲಿಗೆ ಸುರಿದರೆ ಅಣ್ಣನವರು ಏನೆಂದುಕೊಂಡಾರು, ಎಷ್ಟು ನೊಂದುಕೊಂಡಾರು? ನಾವು ಬಡವರೆಂದು ತಿಳಿದು ಬೇಕೆಂತಲೇ ಹೆಚ್ಚು ಅಕ್ಕಿಯನ್ನು ಹಾಕಿಸಿರಬೇಕು ಎಂದು ಪತ್ನಿಯನ್ನು ಸಂತೈಸುತ್ತಾರೆ. ಆದರೆ ಬಡತನ ಎಂಬ ಶಬ್ದ ಕೇಳಿದೊಡನೆ ಲಕ್ಕಮ್ಮ ನುಡಿಯುತ್ತಾರೆ, ಬಡತನ ಎಂಬ ಶಬ್ದ ನಿಮ್ಮ ಬಾಯಿಂದ ಬರಬೇಕೆ? ಬಡತನವೆಂದರೇನು? ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ? ಶಿವಭಕ್ತರಿಗೆ ಬಡತನವಿಲ್ಲ, ಸತ್ಯರಿಗೆ ದುಷ್ಕರ್ಮವಿಲ್ಲ. ಎನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವುಳ್ಳನ್ನಕ್ಕ ಯಾರ ಹಂಗಿಲ್ಲ ಎನ್ನುತ್ತಾರೆ ಎಂಬ ಪತ್ನಿಯ ಮಾತಿಗೆ ಹಂಗಿನ ಪ್ರಶ್ನೆ ಇಲ್ಲೆಲ್ಲಿದೆ ಲಕ್ಕ? ಇದು ಅಣ್ಣನವರ ಮಹಾಮನೆಯ ಅಕ್ಕಿಯಲ್ಲವೇ? ಈ ಅಕ್ಕಿ ನಮ್ಮ ಮನೆಯನ್ನು ಉಳಿದು ಪವಿತ್ರವಾಗಲೆಂದು ಆಸೆಯಿಂದ ತಂದೆ. ಆಸೆ ಎಂಬ ಶಬ್ದ ಕೇಳಿದ ಲಕ್ಕಮ್ಮ ಸಿಡಿದಿದ್ದು ನುಡಿಯುತ್ತಾಳೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖ್ಯ ಆಸೆ ನಿಮಗೇಕೆ? ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂದಾಗ ಮಾರಯ್ಯನವರು ಚಿಂತೆಗೊಳಗಾಗುತ್ತಾರೆ. ಹೌದು, ಮಡದಿಯ ಮಾತು ನಿಜ. ಈ ಸಕ್ಕಿಗಾಗಿ ತೋರಿದ ಆಸೆಯೂ ಒಂದೇ. ಅಷ್ಟೈಶ್ವರಕ್ಕಾಗಿ ಹಾತೊರೆದರೂ ಅದು ಆಸೆಗೆ. ಆಸೆಯಲ್ಲಿ ಹಿರಿದು ಕಿರಿದೆಂಬುದುಂಟೆ. ಕಾಣಿಯ ಲೋಭ ಕೋಟಿಯ ಲಾಭ ಕೆಡಿಸುವುದೆಂದು ಅಣ್ಣನವರು ನುಡಿದಿದ್ದಾರೆ. ಅಂತೆಯೇ ಅವರು ಯೋಚನೆ ಈ ರೀತಿ ಮಾಡುತ್ತಾರೆ. ಅರಿಷಡ್ ವರ್ಗದಲ್ಲಿ ಕಾಮವೇ ಮೊದಲನೆಯದು, ಅಂದರೆ ಅದು ಆಸೆ. ಕಂಡದ್ದನ್ನು ಬಯಸುವುದು ಕಾಮ. ಅದು ದೊರೆಯದಿದ್ದರೆ ಕ್ರೋಧ, ಅಂದರೆ ಸಿಟ್ಟು. ದೊರೆತರೆ ಇನ್ನಷ್ಟು ಬೇಕು ಬೇಕು ಎಂಬುದು ಲೋಭ. ಅದು ದೊರೆತೆಂದರೆ ಅದು ತನ್ನ ಕೈ ಬಿಟ್ಟು ಹೋಗದಿರಲೆಂಬುವ ಮೋಹ. ಅದು ತನ್ನ ಕೈ ಬಿಟ್ಟು ಹೋಗದೆ ತನ್ನಲ್ಲೇ ಉಳಿದರೆ ಅದು ತನ್ನೊಬ್ಬನಲ್ಲಿಯೇ ಇದೆ ಎನ್ನುವಂತಹ ಮದ. ತನ್ನೊಬ್ಬನಲ್ಲಿಯೇ ಇದೆ ಎಂದು ತಿಳಿದುದು ಅದು ಮತ್ತೊಬ್ಬನಲ್ಲಿಯೂ ಇದೆ ಎಂದಾಗ ಹುಟ್ಟುವುದು ಮತ್ಸರ ಅಥವಾ ದ್ವೇಷ. ಹೀಗೆ ಕಾಮ ಅಂದರೆ ಆಸೆ ಒಂದರಿಂದಲೇ 6 ವೈರಿಗಳು ಹುಟ್ಟುತ್ತವೆ. ಆದ್ದರಿಂದ ಪತ್ನಿ ಹೇಳುವ ಮಾತು ನಿಜ ಎಂಬ ತೀರ್ಮಾನಕ್ಕೆ ಬರುತ್ತಾರೆ. ಅವರ ಮನ ಶುಚಿಯಾಗುತ್ತದೆ. ನಮ್ಮ ಶಿವಶರಣರು ಕಾಯಕ ತತ್ವಕ್ಕೆ ಎಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ಹಾಗೆ ಬೇರೆಯವರ ವಸ್ತುಗೆ ಬೇರೆಯವರು ಕೊಡುವಂತಹ ಯಾವುದೇ ವಸ್ತುಗೂ ಆಸೆ ಪಡಬಾರ್ದು, ಅತಿಯಾಗಿ ಕೂಡ ಆಸೆ ಪಡಬಾರ್ದು ಎಂಬುದನ್ನ ಐದಕ್ಕಿ ಲಕ್ಕಮ್ಮ ಅವರು ತಮ್ಮ ವಚನದಲ್ಲಿ ಹೇಳಿರುವಂತಹ ವಿಚಾರ. ಹಾಗೆ ಐದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನವರ ಮಧ್ಯೆ ನಡೆಯುವಂತಹ ಸಂಭಾಷಣೆಯನ್ನ ಎಷ್ಟು ಚೆನ್ನಾಗಿ ಶ್ರೀಮತಿ ಗಂಗಾ ಕುಪ್ಸದವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯ ಶ್ರೀ ಕದಳಿ ಮಹಿಳಾ ವೇದಿಕೆಯ ಸದಸ್ಯರಾದಂತಹ ಶ್ರೀಮತಿ ಗಂಗಾ ಕುಪ್ಸದ್ ಅವರು ಐದಕ್ಕಿ ಲಕ್ಕಮ್ಮ ಅವರ ಕುರಿತಾಗಿ ಅವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ರು. ಈಗ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ತನ್ನ ಪತಿಯಿಂದ ತಿಳಿದಿದ್ದಂತಹ ಲಕ್ಕಮ್ಮ ಕೇವಲ ನನ್ನ ಸತಿಯಲ್ಲ, ನನಗೆ ಗುರು ಎನ್ನುವಂತಹ ಭಾವ ಅವರಲ್ಲಿ ಬಲಿಯುತ್ತದೆ. ಪ್ರಾಂಜಲ ಮನಸ್ಸಿನಿಂದ ಮತ್ತೆ ಹೇಳುತ್ತಾರೆ, ಲಕ್ಕ, ನಾನು ನಿನ್ನಷ್ಟು ಜ್ಞಾನಿಯಲ್ಲ. ಇಂದು ನೀನು ನನಗೆ ನಿಜವಾದ ನಿಲುವನ್ನು ತೋರಿದೆ. ಇನ್ನೊಮ್ಮೆ ನಿನ್ನ ಒಮ್ಮನ ಇಮ್ಮನದ ಸೂತ್ರವನ್ನು ಹೇಳು ಅಂದಾಗ ಲಕ್ಕಮ್ಮ ಒಮ್ಮನದ ಸೂತ್ರವನ್ನು ತಿಳಿಸುತ್ತಾರೆ. ಭಕ್ತರು ಕಾಯಕವೆಂದು ದಾಯಗಾರಿಗೆಯಲ್ಲಿ ತಂದು ದಾಸೋಹ ಮಾಡಬಹುದೇ? ಬಯಸಿ ಅಣ್ಣನವರ ಮಹಾಮನೆಯಿಂದ ತಂದುದು ದಾಯಗಾರಿಕೆಯಾಯಿತು, ಅದು ಕಾಯಕವಲ್ಲ. ಒಮ್ಮನವ ತಂದು ಒಮ್ಮನದಲ್ಲಿಯೇ ಮಾಡಿ ಇಮ್ಮನವಾಗದ ಮುನ್ನವೇ ಅಮರೇಶ್ವರ ಲಿಂಗಕ್ಕೆ ಸಲ್ಲಬೇಕು. ಹೀಗೆ ಅರಿವಿನ ಕಣ್ಣನ್ನು ತೊರೆದ ಪತ್ನಿ ಲಕ್ಕಮ್ಮನೇ ತನ್ನ ಗುರುವೆಂದು ಒಪ್ಪಿಕೊಳ್ಳುತ್ತಾರೆ. ತನ್ನ ಕುರುಡನ್ನು ಕಳೆದು ದೃಷ್ಟಿದಾನ ಮಾಡಿದ ಅವಳೇ ಸಮರ್ಥಳು ಎಂಬಂತೆ ಹೇಳುತ್ತಾರೆ. ಅಂಧಕಂಗೆ ಜೀವವಿದ್ದಡೆ ಕಣ್ಣಿಂದಲೇ ಕಂಡು ನಡೆಯಬಲ್ಲನೆ, ನೀ ಸತಿಯಾಗಿ ನಾಪತಿಯಾಗಿ ಉಭಯ ಪ್ರಾಣ ಏಕರೂಪಾಗಿ ಯೋಗದ ಅಂಗನೆ ಅಮರೇಶ್ವರ ಲಿಂಗವ ತೋರ. ಈಗ ಮುಂದೇನು ಮಾಡಲಿ ಎಂದಾಗ ಈ ಹೆಚ್ಚಿನ ಅಕ್ಕಿಯನ್ನು ಅಣ್ಣನವರಿಗೆ ಹಿಂದಿರುಗಿಸಿ ಅವರೊಡನೆ ಅಸಂಖ್ಯಾತ ಶರಣರನ್ನ ಆರೋಗಣೆಗೆ ಕರೆತನ್ನಿ. ಇದನ್ನು ಕೇಳಿದ ಮಾರಯ್ಯನವರು ಅವಕ್ಕಾದರು. ಬಡವರಾದ ನಾವು ಅಷ್ಟು ಜನ ಶರಣರಿಗೆ ದಾಸೋಹ ಮಾಡಲು ಸಾಧ್ಯವೇ ಎಂದು ಯೋಚನಾ ಮಗ್ನರಾದ ಪತಿಯನ್ನು ಈ ರೀತಿ ಸಂತೈಸುತ್ತಾರೆ. ಅಂಜದಿರು ಎನ್ನಾಳ್ದ ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ
ಶುದ್ಧ ಕಾಯಕವ ಮಾಡುವ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ಲಕ್ಷ್ಮಿ ತಾನಾಗಿಪ್ಪಳು. ಅಮರೇಶ್ವರ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕರ. ಮನಸ್ಸು ಶುದ್ಧವಾಗಿ ಇನ್ನೊಬ್ಬರಿಗೆ ಅನ್ಯಾಯ ಮೋಸ ಮಾಡದೆ ಸತ್ಯಶುದ್ಧ ಕಾಯಕ ಮಾಡುವವರಿಗೆ ಹಣ ತಾನಾಗಿಯೇ ಬರುತ್ತದೆ ಎಂದು ಧೈರ್ಯ ತುಂಬಿದರು. ಮಾರಯ್ಯನವರು ಮರು ಮಾತನಾಡಲಿಲ್ಲ. ಏಕೆಂದರೆ ಈಗಾಗಲೇ ಪತ್ನಿಯ ಶಕ್ತಿಯ ಅರಿವು ಅವರಿಗಾಗಿತ್ತು. ಮಹಾಮನೆಗೆ ಹೋಗಿ ಬಸವಣ್ಣನವರೊಂದಿಗೆ ಎಲ್ಲ ಶರಣರನ್ನು ತಮ್ಮ ಮನೆಗೆ ಆರೋಗಣೆಗೆ ಕರೆತರುತ್ತಾರೆ. ಲಕ್ಕಮ್ಮ ಆಯ್ದಕ್ಕೆ ಅನ್ನ ಮಾಡಿ ಎಲ್ಲರಿಗೂ ಎಡೆ ಮಾಡುತ್ತಾರೆ. ಅದನ್ನು ಎಲ್ಲರೂ ಆರೋಗಿಸಿ ಸಂತೃಪ್ತ ಪಡುತ್ತಾರೆ. ಬಸವಣ್ಣನವರು ತಮ್ಮ ಹರ್ಷವನ್ನು ಹೀಗೆ ವ್ಯಕ್ತಪಡಿಸುತ್ತಾರೆ. ಮನೆ ನೋಡ ಬಡವರು, ಮನ ನೋಡ ಸಂಪನ್ನರು, ದನ ನೋಡ ಬಡವರು, ಘನಮನ ಸಂಪನ್ನರು, ಕೂಡಲ ಸಂಗನ ಶರಣರು ಕರುಳಿಲ್ಲದ ಕಲಿಗಳು. ಆರಿಗೇ ಉಪಮಿಸಬಹುದು? ಯಾರಿಗೂ ಈ ದಂಪತಿಗಳನ್ನು ಹೋಲಿಸಲು ಸಾಧ್ಯವಿಲ್ಲ ಎಂದು ಕೊಂಡಾಡಿದ ಬಸವಣ್ಣನವರಿಗೆ ನಿರಹಂಭಾವದಿಂದ ಮಾರಯ್ಯನವರು ಈ ರೀತಿ ಹೇಳುತ್ತಾರೆ. ತನು ನೀವಡೆ ತನುವೆನಗಿಲ್ಲ, ಮನ ನೀವಡೆ ಮನವೆನಗಿಲ್ಲ, ದನ ನೀವಡೆ ದನವೆನಗಿಲ್ಲ, ತನು ಮನ ಧನ ಸಕಲ ಸಂಪತ್ತುಳ್ಳ ನಿಮ್ಮ ಶರಣರ ತಪ್ಪಲಕ್ಕಿಯನಾಯ್ದು ತಂದು ಎನ್ನೊಡಲ ಹೊರವೆನಾಗಿ ಅಮರೇಶ್ವರ ಲಿಂಗಕ್ಕೆ ನೀಡುವ ಬಯಕೆ ಎನಗಿಲ್ಲ ಸಂಗನ ಬಸವಣ್ಣ. ಇಂತಹ ನಿರಹಂಕಾರ ಮಾರಯ್ಯನವರನ್ನು ಎಲ್ಲರನ್ನೂ ಅಭಿನಂದಿಸುತ್ತಾರೆ. ಆಗ ಮಾರಯ್ಯನವರು ತಮ್ಮ ಪತ್ನಿಗೆ ಈ ಆರೋಗಣೆ ನಿಮ್ಮದು, ಈ ಅದ್ಭುತ ಪವಾಡ ನಿನ್ನದು ಎಂದು ಮನತುಂಬಿ ನುಡಿಯುತ್ತಾರೆ. ಈ ಪವಾಡವನ್ನ ನಾವು ನಂಬಬಹುದೇ ಎಂಬ ಆಲೋಚನೆಯನ್ನು ಮಾಡಿದಾಗ ಆಯ್ದಕ್ಕಿಯಲ್ಲಿ ಅಷ್ಟು ಜನ ಶರಣರಿಗೆ ಆರೋಗಣೆ ಮಾಡಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸುತ್ತದೆ. ದ್ರೌಪದಿಯಲ್ಲಿ ಅಕ್ಷಯ ಪಾತ್ರೆ ಇರುವುದು ನಿಜವಾದರೆ ಲಕ್ಕಮ್ಮನ ಅಡುಗೆಯಲ್ಲಿ ಅಕ್ಷಯ ಉಂಟಾಗಿದ್ದರೂ ಇರಬಹುದು. ಇದು ನಿಜವಲ್ಲದಿದ್ದರೂ ಲಕ್ಕಮ್ಮನ ಅನುಭವದ ಅಕ್ಷಯತೆ ಮಾತ್ರ 100% ನಿಜವಾದದ್ದು. ಏಕೆಂದರೆ ಅವನು ನೀಡಿದ ಅನುಭವವಾಣಿಗಳು ವಚನಗಳು ನಮ್ಮ ಮುಂದಿವೆ. ಇಲ್ಲಿ ಅಸಂಖ್ಯಾತ ಶರಣರಿಗೆ ಲಕ್ಕಮ್ಮ ದಾಸೋಹ ಮಾಡಿದರೂ ಅಥವಾ ಒಂದು ಹಿಡಿ ಅಕ್ಕಿಯಲ್ಲಿ ಅಷ್ಟು ಜನರಿಗೆ ಹೇಗೆ ಮಾಡಿದರೆ ಎಂಬುದು ಮುಖ್ಯವಲ್ಲ ಅಥವಾ ಮಹತ್ವದ ವಿಷಯವಲ್ಲ. ಆ ಶರಣ ದಂಪತಿಗಳು ಎದುರಿಸಿದ ಪ್ರಜ್ಞಾವಂತಿಕೆ, ಸ್ವಾಭಿಮಾನ, ದಿಟ್ಟತನವನ್ನ ಮತ್ತು ಶ್ರೀಮಂತಿಕೆಗೆ ಸೊಪ್ಪು ಹಾಕದೆ ಅವರು ಮೆರೆದ ಶಿವತತ್ವದ ಸ್ವಾಭಿಮಾನವನ್ನ ನಾವು ಗ್ರಹಿಸಬೇಕಾಗುತ್ತದೆ. ಲಕ್ಕಮ್ಮನ ವಚನಗಳಲ್ಲಿರುವ ಸರಳತೆ, ಸ್ಪಷ್ಟವಾದ ನುಡಿಚಿತ್ರಗಳು, ನಿಷ್ಠುರ ವಾಗ್ವಿತ್ವ ಇವುಗಳಿಂದ ಅವರ ಸೃಜನಾತ್ಮಕ ಪ್ರತಿಭೆ ಅದ್ಭುತವೆನಿಸಿಕೊಳ್ಳುತ್ತದೆ. ಹಾಗೆಯೇ ಮಾರಯ್ಯನವರ ನಿರಹಂಕಾರ ಹಾಗೂ ವಿನಯಶೀಲತೆಯನ್ನು ತಮ್ಮ ಪತ್ನಿಯನ್ನೇ ಗುರುವೆಂದು ಸ್ವೀಕರಿಸಿದ ಅವರ ವ್ಯಕ್ತಿತ್ವವೂ ಸಹ ಹಿರಿದಿರಿಸಿಕೊಳ್ಳುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ಬಸವಣ್ಣನವರು ಘೋಷಿಸಿದ ಸ್ತ್ರೀ ಪುರುಷರ ಸಮಾನತೆಗೆ ಪ್ರತಿಸ್ಪಂದಿಸಿದ ಮಾದರಿ ಶರಣ ದಂಪತಿಗಳು ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳು. ಮರ್ತ್ಯವೇ ಶ್ರೇಷ್ಠವೆಂದು ಈ ನೆಲದಲ್ಲಿಗೆ ಕೈಲಾಸವನ್ನು ಕಂಡವಂತವರು ಆಯ್ದಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳು ಎಂದು ಹೇಳಲು ಇಷ್ಟಪಡುತ್ತೇನೆ. ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವ ಶರಣರಾದಂತಹ ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಲಕ್ಕಮ್ಮ ಅವರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಅಂದ್ರೆ ನಮ್ಮ ಶಿವ ಶರಣರಲ್ಲಿ ಇರುವಂತಹ ಉದಾತ್ತ ಚಿಂತನೆ ಇರ್ಬೋದು, ಹಾಗೆ ಬೇರೆಯವರ ವಸ್ತುವನ್ನ ಆಸೆ ಪಡಬಾರ್ದು ಎಂಬ ವಿಚಾರ ಇರ್ಬೋದು, ಬಸವಣ್ಣನವರು ಹೇಳಿದಂತಹ ಸಮಾನತೆಯ ತತ್ವ, ಆಯ್ದಕ್ಕಿ ಮಾರಯ್ಯನವರು ಅವರ ಪತ್ನಿ ಆಯ್ದಕ್ಕಿ ಲಕ್ಕಮ್ಮನವರನ್ನೇ ಗುರುವಾಗಿ ಸ್ವೀಕರಿಸಿದ ಪರಿ, ಇವೆಲ್ಲವನ್ನ ನೋಡಿದಾಗ ನಮ್ಮ ವಚನ ಸಾಹಿತ್ಯ ಎಂಥ ಶ್ರೀಮಂತ ಸಾಹಿತ್ಯವಾಗಿದೆ ಎಂಬುದರ ಅರಿವಾಗುತ್ತೆ. ಹಾಗೆ ಇಂತಹ ವಚನ ಸಾಹಿತ್ಯ ಇಂದಿನ ಸಮಾಜಕ್ಕೆ ಕೂಡ ಪ್ರಸ್ತುತವಾಗಿದೆ. ಜೊತೆಗೆ 12ನೇ ಶತಮಾನದಲ್ಲಿ ಬರೆದಂತಹ ಎಲ್ಲ ವಚನಗಳು ನಮ್ಗೆ ಸಿಕ್ಕಿದ್ರೆ ನಿಜಕ್ಕೂ ಒಂದು ಅಮೂಲ್ಯವಾದಂತಹ ಆಸ್ತಿ ಅಂತಾನೆ ಹೇಳ್ಬೋದು. ಇಂತಹ ವಚನ ಸಾಹಿತ್ಯವನ್ನ 12ನೇ ಶತಮಾನದಲ್ಲಿ ಬರೆದಂತಹ ನಮ್ಮ ಶಿವಶರಣರು ಬರೆದಂತಹ ವಚನ ಸಾಹಿತ್ಯವನ್ನ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಸನಾತನರ ದಾಳಿಗೆ ಸಿಲುಕಿ ಇಂತಹ ವಚನದ ಅಮೂಲ್ಯ ಕಟ್ಟುಗಳನ್ನ ಸುಟ್ಟಾಕಲಾಯಿತು. ಅಂತಹ ಸಂದರ್ಭದಲ್ಲಿ ಕೂಡ ಹಲವು ಶಿವಶರಣರು, ಚನ್ನಬಸವಣ್ಣ ಇರ್ಬೋದು, ಅಕ್ಕ ನಾಗಮ್ಮ ಇರ್ಬೋದು, ಗಂಗಾಂಬಿಕೆ, ನೀಲಾಂಬಿಕೆ ಇವರೆಲ್ಲರೂ ಕೂಡ
ವಚನ ಸಾಹಿತ್ಯವನ್ನ ಉಳಿಸೋದಕ್ಕೆ ತಮ್ಮ ಪ್ರಾಣವನ್ನೇ ಸಮರ್ಪಣೆ ಮಾಡಿ ವಚನ ಸಾಹಿತ್ಯವನ್ನ ಉಳಿಸಿದ್ರು. ಆದ್ರೂ ಕೂಡ ಅಳಿದು ಉಳಿದಂತಹ ವಚನ ಸಾಹಿತ್ಯ ನಮ್ಗೀಗ ನಾವು ಓದೋದಕ್ಕೆ ಸಿಗ್ತಾ ಇದೆ. ಆದ್ರೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಸನಾತನ ಧರ್ಮದ ದಾಳಿಗೆ ಸಿಲುಕದೆ ಇದ್ದಿದ್ರೆ ಇಂತಹ ಸಾವಿರಾರು ವಚನ ಸಾಹಿತ್ಯದಲ್ಲಿರುವಂತಹ ಮೌಲ್ಯಯುತ ವಿಚಾರಗಳು ಇನ್ನಷ್ಟು ತಿಳಿಯೋದಕ್ಕೆ ಸಾಧ್ಯ ಆಗ್ತಿತ್ತು. ಆದ್ರೂ ಸ್ನೇಹಿತರೆ, ಉಳಿದಿರುವಂತಹ ವಚನ ಸಾಹಿತ್ಯದಲ್ಲಿರುವಂತಹ ಅಮೂಲ್ಯ ವಿಚಾರಗಳನ್ನ ತಿಳಿಸುವುದೇ ನಮ್ಮ ವಚನ ವಿಹಾರ ಕಾರ್ಯಕ್ರಮದ ಮೂಲ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀ ಕದಳಿ ಮಹಿಳಾ ವೇದಿಕೆಯ ಸದಸ್ಯರಾದಂತಹ ಶ್ರೀಮತಿ ಗಂಗಾ ಕುಪ್ಸದ್ ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.